ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊನ್ನೆ ನಡೆದಂಥ ಬಿಜೆಪಿಯ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ BL ಸಂತೋಷ್ ಅವರು ಸಹ ಒಂದು BY ವಿಜಯೇಂದ್ರ ಅವರ ಬೆನ್ನಿಗೆ ನಿಂತಿದ್ದಾರೆ ಅನ್ನೋ ಒಂದು ಮಾತುಗಳು ಸಹ ಪಕ್ಷದ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದರೆ BL ಸಂತೋಷ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಕಳೆದ ವಾರ ಒಂದು ರಮಣ ರೆಸಾರ್ಟ್ನಲ್ಲಿ ನಡೆದಂತಹ ಒಂದು ಚಿಂತನ ಮಂಥನ ಸಭೆಯಲ್ಲಿ ಒಂದು ಮಹತ್ವದ ಒಂದು ಸಭೆ ನಡೆದಿದೆ, ಬಿಜೆಪಿ ನಡೆಸಿದೆ ಅಂತಲೇ ಹೇಳಲಾಗ್ತದೆ. ಈ ಸಭೆಯಲ್ಲಿ ಮಾತನಾಡಿದ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರಾದಂಥ BL ಸಂತೋಷ್ ಅವರು ಒಂದು ಫರ್ಮಾನನ್ನು ಸಹ ಹೊರಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ದೃಷ್ಟಿಯಿಂದ ಎಲ್ಲರೂ ಒಗ್ಗೂಡಿ ಒಂದು ಕೆಲಸ ಮಾಡಬೇಕು. ಪಕ್ಷದ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಸಂಘಟನೆಯನ್ನು ಬಲಿಷ್ಠಗೊಳಿಸಬೇಕು ಎಂತಂದು ಒಂದು ಫರ್ಮಾನನ್ನು ಸಹ ಅವರು ಹೊರಡಿಸಿದ್ದಾರೆ. ಹೀಗೆ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅಂತಂದು ಹೇಳಿದಾಗ ಅಲ್ಲಿದ್ದ ಕೆಲ ನಾಯಕರಿಗೆ ಒಂದು ಕಸಿಬಿಸಿ ಆಗಿರುವುದೇನೋ ನಿಜ. ಯಾಕಂದರೆ ವಿಜೇಂದ್ರ ಅವರು ಪಕ್ಷದ ರಾಜ್ಯಾಧ್ಯಕ್ಷರಾದ ನಂತರ BL ಸಂತೋಷ್ ಅವರು ಸಹ ಒಂದು ಅಂತರವನ್ನು ಸಹ ಕಾಯ್ದುಕೊಂಡೇ ಬಂದಿದ್ದನ್ನು ನಾವೆಲ್ಲರೂ ಸಹ ನೋಡಿದ್ದೀವಿ. ಇನ್ನು ಅವರಿಗೆ BY ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದು ಅಷ್ಟು ಸಹನೆಯಾಗಿ ಇರಲಿಲ್ಲ. ವಿಜೇಂದ್ರ ಅವರ ವಿಷಯದಲ್ಲಿ ಸಂತೋಷ್ ಅವರಿಗಿದ್ದ ಆ ಸಹನೆಯೇ ರಾಜ್ಯ BJPಯಲ್ಲಿರುವ ಯಡಿಯೂರಪ್ಪ ವಿರೋಧಿ ಬಣಕ್ಕೆ ಪಾಸಿಟಿವ್ ಆಗಿ ಸಹ ಕಂಡಿದ್ದು ನಾವು ನೋಡಿರ್ಬೋದು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದರೆ ತಾವು CM ಆಗಬೇಕು ಎಂಬ ಲೆಕ್ಕಾಚಾರ ಇಂಥವರಲ್ಲಿದೆಯಲ್ಲ. ಹೀಗಾಗಿ ತಮ್ಮ ಲೆಕ್ಕಾಚಾರಕ್ಕೆ ಸಂತೋಷ್ ಅವರ ಮನಸ್ಥಿತಿ ಈ ನಾಯಕರಿಗೆ ಪೂರಕವಾಗಿ ಕಂಡಿದ್ದು ನಾವು ನೋಡಿದ್ದೀವಿ. ಪರಿಣಾಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹಿಡಿದು ಬಸವರಾಜ ಬೊಮ್ಮಾಯಿ ಅವರ ತನಕ ಪ್ರತಿಪಕ್ಷ ನಾಯಕ R ಅಶೋಕ್ ಅವರಿಂದ ಹಿಡಿದು ಕೇಂದ್ರ ಸಚಿವ V ಸೋಮಣ್ಣ ಅವರ ತನಕ ದೊಡ್ಡದೊಂದು ಪಡೆಯೇ ಸಹ ವಿಜೇಂದ್ರ ಅವರ ವಿರುದ್ಧ ತಿರುಗಿ ಬಿದ್ದು ಹೋರಾಟವನ್ನೇ ಸಹ ನಡೆಸಿದ್ದನ್ನು ನಾವೆಲ್ಲರೂ ಸಹ ನೋಡಿದ್ದೀವಿ. ಆದರೆ ಕಳೆದ ವಾರ ಯಲಹಂಕದಲ್ಲಿ ರಮಣ ರೆಸಾರ್ಟ್ನಲ್ಲಿ ನಡೆದಂಥ ಪಕ್ಷದ ಸಭೆಯಲ್ಲಿ ಸಂತೋಷ್ ಅವರು ಮಾತನಾಡಿದ ರೀತಿ ಯಡಿಯೂರಪ್ಪ ವಿರೋಧಿ ಬಣವನ್ನು ಸಹ ವಿಸ್ಮಯಕ್ಕೆ ದೂಡಿದೆ. ಅಷ್ಟೇ ಅಲ್ಲ, ವಿಜೇಂದ್ರ ವಿರೋಧಿ ಹೋರಾಟಕ್ಕೆ ಸಹ ಹಿನ್ನಡೆಯಾಗಿಯೂ ಸಹ ಕಾಣಿಸಿದೆ ಅಂತಲೇ ಹೇಳಲಾಗ್ತಾ ಇದೆ. ಅಂದಹಾಗೆ ಪಕ್ಷದ ಶಾಸಕರು ಸಹ ಸಂಸದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿಗಳು ಸೇರಿದಂಥ ಪಕ್ಷದ ಫ್ರಂಟ್ ಲೈನ್ ಪಡೆ ಹಾಜರಿದ್ದ ಈ ಸಭೆಯಲ್ಲಿ ಸಂತೋಷ್ ಅವರ ಸಮಾರೋಪ ಭಾಷಣ ಮಾಡಲು ಸಹ ಶುರು ಮಾಡಿದಾಗ ವಿಜೇಂದ್ರ ಅವರಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಬಹುದು ಅಂತಂದು ಕೆಲವು ನಾಯಕರು ಸಹ ಊಹಿಸಿದರು. ಆದರೆ ಭಾಷಣದ ಶುರುವಿನಿಂದಲೂ ಸಹ ವಿಜೇಂದ್ರ ಅವರ ನಾಯಕತ್ವ ಪಾಸಿಟಿವ್ ಆಗಿ ಮಾತನಾಡಿದ ಸಂತೋಷ್ ಅವರು ಇವತ್ತು ವಿಜೇಂದ್ರ ಅವರ ಕಿರಿಯರು ಅನುಭವಿ ಇಲ್ಲ ಅಂತಲೂ ಸಹ ಕೆಲವರು ಹೇಳುತ್ತಾರೆ. ಆದರೆ ಗಮನಿಸಬೇಕಾದ ವಿಷಯವೇನೆಂದರೆ ಸಂಘಟನೆಯನ್ನು ಕಟ್ಟುವ ವಿಷಯದಲ್ಲಿ ವಿಜೇಂದ್ರ ಅವರು ಒಂದು ಒಳ್ಳೆಯ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ ಅಂತಂದು BL ಸಂತೋಷ್ ಅವರು ಅವರ ಬಗ್ಗೆ ವಿಜೇಂದ್ರ ಅವರ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ಸಹ ಆಡಿದ್ದಾರೆ. ಆದರೆ ಭಾಷಣದ ಶುರುವಿನಿಂದಲೂ ವಿಜೇಂದ್ರ ಅವರ ನಾಯಕತ್ವದ ಪಾಸಿಟಿವ್ ಆಗಿ ಮಾತನಾಡಿದ ಸಂತೋಷ್ ಅವರು ಇವತ್ತು ವಿಜೇಂದ್ರ ಅವರ ಕಿರಿಯರು ಅನುಭವ ಅಲ್ಲ ಅಂದು ಕೆಲವರು ಹೇಳುತ್ತಾರೆ. ಆದರೆ ಗಮನಿಸಬೇಕಾದ ವಿಷಯವೇನೆಂದರೆ ಸಂಘಟನೆಯನ್ನು ಕಟ್ಟುವ ವಿಷಯದಲ್ಲಿ ವಿಜೇಂದ್ರ ಅವರು ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದಾರೆ. ಇದು ನೆನಪಿಡಬೇಕಾದ ವಿಷಯವೆಂದರೆ ಇವತ್ತು ಮುಖ್ಯಮಂತ್ರಿಯಾಗಿರುವತಕ್ಕಂಥ ಯೋಗಿ ಆದಿತ್ಯನವರು ಉತ್ತರ ಪ್ರದೇಶದಲ್ಲಿ ಒಂದು ಪಕ್ಷ ಸಂಘಟನೆಯನ್ನು ಮಾಡಬೇಕಾದ್ರೆ ಅವರಿಗಿನ್ನೂ ಒಂದು 29 ವರ್ಷವೂ ಸಹ ವಯಸ್ಸಾಗಿತ್ತು. ಹೀಗಾಗಿ ಬರೀ 29 ವರ್ಷ. ಹೀಗಾಗಿ ಪಕ್ಷದಲ್ಲಿ ಒಂದು ಸಂಘಟನೆಯ ಜವಾಬ್ದಾರಿಯನ್ನು ವಿಜೇಂದ್ರ ಅವರು ಸಮರ್ಥವಾಗಿ ಓರಬಲ್ಲರು ಅಂತಂದು ಸಂತೋಷ್ ಅವರು ಒಂದು ಸರ್ಟಿಫಿಕೇಟನ್ನು ಕೊಟ್ಟಾಗ ಸಭೆಯಲ್ಲಿದ್ದಂಥ ವಿರೋಧಿ ಪಡೆ ಒಂದು ಮೌನಕ್ಕೆ ಶರಣಾಗಿತ್ತು ಅಂತಲೇ ಹೇಳಲಾಗ್ತಾ ಇದೆ. ಅಲ್ಲಿಗೆ ಸ್ಪಷ್ಟವಾದ ವಿಷಯವೇನೆಂದರೆ ವಿಜೇಂದ್ರ ಅವರನ್ನು ಸಹ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಪದಚ್ಯುತಿಗೊಳಿಸಲು ನಡೆಸುತ್ತಿರುವ ಹೋರಾಟವೇನಿದೆ ಅದು ಶಕ್ತಿ ಕುಸಿದಂತೆ ಸಹ ಭಾಸವಾಗಿ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರ BJPಯ ಭವಿಷ್ಯದ ನಾಯಕರಾಗಿ ಮುಂದುವರಿಯ ಎಲ್ಲ ಲಕ್ಷಣಗಳು ಸಹ ಒಂದು BL ಸಂತೋಷ್ ಅವರು ಒಂದು ಪರೋಕ್ಷವಾಗಿ ಒಂದು ರಾಜ್ಯ ನಾಯಕರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾಗಿ ಮುಂದಿನ ಚುನಾವಣೆಯು ಸಹ BJP ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೀತದೆ ಅನ್ನೋ ಒಂದು ಮಾತುಗಳು ಪಕ್ಷದ ವಲಯದಲ್ಲಿ ದಟ್ಟವಾಗಿ ಕೇಳಿಬರ್ತಾ ಇದೆ ವೀಕ್ಷಕರು. ಇನ್ನು ಈ ಒಂದು BL ಸಂತೋಷ್ ಅವರ ಹೇಳಿಕೆಯನ್ನು ನೀವು ಯಾವ ರೀತಿಯ ವಿಮರ್ಶೆಯನ್ನು ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.